ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಅಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮಗೆ ತಿಳಿಸ್ಕೊಡ್ತಿರೋ ರೆಸಿಪಿ ಎಗ್ ರೈಸ್. ಎಗ್ ರೈಸ್ಗೆ ಬೇಕಾಗಿರುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಪೆಪ್ಪರ್ ಪೌಡರ್, ಚಿಕನ್ ಮಸಾಲ, ಗರಂ ಮಸಾಲ, ಉಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ, ಎಣ್ಣೆ. ಮೊದಲಿಗೆ ಒಂದು ಪಾತ್ರೆ ತಗೋಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದಿದ ನಂತರ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅಂದರೆ ಸ್ವಲ್ಪ ಯೆಲ್ಲೋ ಕಲರಿಶ್ ಆಗಬೇಕು. ಇವೆರಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಇದು ಬ್ಯಾಚುಲರ್ಸ್ಗೆ ತುಂಬ ಯೂಸ್ ಆಗುತ್ತೆ. 5 ನಿಮಿಷದಲ್ಲೇ ಮಾಡ್ಕೊ ತಿನ್ಬೋದು. ನಿಮಗೆ ಯಾವ ಥರ ಲಾಗ್ ಬೇಕೋ ತಿಳಿಸಿ, ನಾನು ಮಾಡ್ತೀನಿ. ಅಂದರೆ ಲೈಫ್ ಸ್ಟೈಲ್, ಕುಕ್ಕಿಂಗ್, ಫ್ಯಾಷನ್, ಡ್ರೆಸ್ಸಿಂಗ್, ಮೇಕಪ್, ಅಂದರೆ ಕುಕ್ಕಿಂಗಲ್ಲೂ ಅಷ್ಟೇ ಯಾವ ರೆಸಿಪಿ ಬೇಕು ಕೇಳಿ, ಆ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ಚೆನ್ನಾಗಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ರಾತ್ರಿ ಉಳಿದಿದ್ದ ಅನ್ನ ಬೇಕಾದರೂ ಇದ್ದರೆ ಸುಲಭವಾಗಿ ಎಗ್ ರೈಸ್ ಮಾಡ್ಕೋಬೋದು. ರಾತ್ರಿ ಉಳಿದಿದ್ದ ಅನ್ನ ವೇಸ್ಟ್ ಆಗುತ್ತಲ್ವಾ, ಅದು ಇದ್ರೂ ಇದನ್ನ ಟ್ರೈ ಮಾಡ್ಕೋಬೋದು. ನಾವು ಆಲ್ರೆಡಿ ಅನ್ನ ಕೂಗಿಸಿಟ್ಕೊಂಡಿದ್ದೀವಿ. ಅನ್ನ ಎಗ್ ರೈಸ್ಗೆ ಯಾವತ್ತಿದ್ರೂ ಹುಡುಡಿಯಾಗಿರಬೇಕು. ಮುದ್ದೆ ಆಗೋದ್ರೆ ಮುದ್ದೆ ಆಗೋಗಿರುತ್ತೆ. ಯಾವಾಗಲೂ ಸ್ವಲ್ಪ ನೀರು ಕಮ್ಮಿ ಇಟ್ಟಿರಬೇಕು. ಜಾಸ್ತಿ ನೀರು ಇಟ್ಟಿದ್ರೆ ಮುದ್ದೆ ಆಗೋಗುತ್ತಲ್ವಾ. ನೀರು ಕಮ್ಮಿ ಇಟ್ಕೋಬೇಕು. ಮೊಟ್ಟೆ ಒಡೆದು ಹಾಕೋಬೇಕು. ನಿಮ್ಗೆ ಎಷ್ಟು ಮೊಟ್ಟೆ ಹಾಕೋಬೇಕೋ ಅಷ್ಟು ಹಾಕೋಬೋದು. ಮೊಟ್ಟೆ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವೊಂದಿಲ್ಲಿ 10 ಮೊಟ್ಟೆ ಹಾಕ್ಕೊಂಡಿದ್ದೀವಿ. ಮೊಟ್ಟೆ ಒಡೆದು ಹಾಕೋತಾ ಇದ್ದೀವಿ. ಹೇಳಬೇಕು ಅಂದರೆ ಇದು ಬ್ಯಾಚುಲರ್ಸ್ಗೆ ಬೆಸ್ಟ್ ಫುಡ್ ಅಲ್ವಾ. ತುಂಬ 5 ನಿಮಿಷದಲ್ಲೇ ಮಾಡ್ಕೋಬೋದು. ಮೊಟ್ಟೆ ಒಡೆದು ಹಾಕೊಂಡಿದ್ದ ನಂತರ ಇಲ್ಲಿ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಇದನ್ನ ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ತಿರುಗಿಸ್ತಾನೆ ಇರಬೇಕು. ಅದು ಉಡುಡಿಕೆ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು. ಈಗ ನೀವೇ ನೋಡ್ತಿರ್ಬೋದು, ಉಡುಡುಗಾಗಿದೆ. ಮೊಟ್ಟೆ ಹಾಕೊಂಡಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಕೂಗಿಸ್ಕೊಂಡಿದ್ವು ಅಲ್ವಾ ಅನ್ನನ, ಅದನ್ನ ಚೆನ್ನಾಗಿ ಕಲಸಿ ಅನ್ನ ಹಾಕೋಬೋದು. ಅಥವಾ ನೀವು ರಾತ್ರಿ ಉಳಿದಿದ್ದ ಅನ್ನ ಇದ್ದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ
ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಉಪ್ಪಿನ ಪುಡಿ ಹಾಕೋಬೇಕು. ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ವಿ, ಈಗ ಸ್ವಲ್ಪ ಹಾಕೋಬೋದು. ನಿಮ್ಗೆ ಉಪ್ಪು ಕರೆಕ್ಟಾಗಿದ್ದೆ ಅಂದರೆ ಅವಶ್ಯಕತೆ ಏನಿಲ್ಲ. ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕೊತ್ತಂಬರಿ ಸೊಪ್ಪನ್ನ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು. ನೋಡಿ, ಇಷ್ಟೇ ಎಗ್ ರೈಸ್ ರೆಡಿ ಆಯಿತು. ಇದನ್ನು 5 ನಿಮಿಷದಲ್ಲೇ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ.